ಎಲ್ಲರಿಗೂ ನಮಸ್ಕಾರ. ನಾನು ಪ್ರೊಫೆಸರ್ ಪ್ರಿಯಾಂಕಾ ಕುಲಕರ್ಣಿ. ಇಂಟರ್ನ್ಯಾಷನಲ್ ಬಿಸ್ನೆಸ್ ಇಂಪಾರ್ಟೆಂಟ್ ಟಾಪಿಕ್ಸ್ ಅನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಅದರಲ್ಲಿ ಇವತ್ತಿನ ಟಾಪಿಕ್ ರೀಜನಲ್ ಇಕನಾಮಿಕ್ ಇಂಟಿಗ್ರೇಷನ್. ರೀಜನಲ್ ಇಕನಾಮಿಕ್ ಇಂಟಿಗ್ರೇಷನ್ ಅಂದ್ರೆ ಏನು? ರೀಜನಲ್ ಇಕನಾಮಿಕ್ ಇಂಟಿಗ್ರೇಷನ್ಗೋಸ್ಕರ ಯಾವ ಯಾವ ಇನ್ಸ್ಟಿಟ್ಯೂಷನ್ಗಳನ್ನ ಸ್ಥಾಪನೆ ಮಾಡಿದ್ದಾರೆ ಅಥವಾ ಯಾವ ಯಾವ ಅಗ್ರಿಮೆಂಟ್ ಗಳನ್ನ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ನಾವಿತ್ತು ಡಿಸ್ಕಸ್ ಮಾಡಲಿದ್ದೇವೆ. ಅದರಲ್ಲಿ ಏಷಿಯಾನ್ ಅಂಡ್ ಸಾರ್ಕ್ ಇದನ್ನ ನಾವು ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಲಿದ್ದೇವೆ. ಹಾಗಾದರೆ ರೀಜನಲ್ ಇಕನಾಮಿಕ್ ಇಂಟಿಗ್ರೇಷನ್ ಅಂದ್ರೆ ಏನು ನೋಡಿ. ಎರಡು ದೇಶಗಳು ಪರಸ್ಪರ ವ್ಯವಹರಿಸುತ್ತಿರುವಾಗ ಅವರಲ್ಲಿ ಶಾಂತಿಯನ್ನು ಕಾಪಾಡೋದಕ್ಕೋಸ್ಕರ, ಅದೇ ರೀತಿ ರಿಸ್ಟ್ರಿಕ್ಷನ್ಸ್ ಅನ್ನ ಕಡಿಮೆ ಮಾಡೋದಕ್ಕೋಸ್ಕರ ಕೆಲವೊಂದು ಅಗ್ರಿಮೆಂಟ್ಗೆ ಸೈನ್ ಹಾಕಲಾಗತ್ತೆ. ಆ ಒಂದು ದೇಶಗಳು ಕೆಲವೊಂದು ಅಗ್ರಿಮೆಂಟ್ಸ್ಗೆ ಸೈನ್ ಮಾಡ್ತಾರೆ. ಅದನ್ನು ನಾವು ಇಕನಾಮಿಕ್ ಇಂಟಿಗ್ರೇಷನ್ ಅಂತ ಕರಿತೀವಿ. ಅದರಲ್ಲಿ ಮೇನ್ ಉದ್ದೇಶ, ಅವರ ಮೂಲ ಉದ್ದೇಶ ಇಕನಾಮಿಕ್ ಅಂದ್ರೆ ಆರ್ಥಿಕ ಒಂದು ಉದ್ದೇಶಗಳಿರಬಹುದು, ಅದೇ ರೀತಿ ಕಲ್ಚರಲ್ ಇರಬಹುದು, ಸೋಷಿಯಲ್ ಇರಬಹುದು. ಈ ಎಲ್ಲ ಉದ್ದೇಶಗಳಿಂದ ಆ ಒಂದು ಅಗ್ರಿಮೆಂಟ್ ಗಳಲ್ಲಿ ಎಂಟರ್ ಆಗಿರ್ತಾರೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ. ನೋಡಿ, ರೀಜನಲ್ ಇಕನಾಮಿಕ್ ಇಂಟಿಗ್ರೇಷನ್ ಇಸ್ ಅ ಪ್ರೊಸೆಸ್. ಇದು ಒಂದು ಪ್ರೊಸೆಸ್ ಇನ್ ವಿಚ್ ಸ್ಟೇಟ್ಸ್ ಎಂಟರ್ ಇಂಟು ರೀಜನಲ್ ಅಗ್ರಿಮೆಂಟ್. ಸ್ಟೇಟ್ಸ್ ಏನ್ ಮಾಡ್ತಾರೆ, ಆ ದೇಶಗಳ ಮಧ್ಯೆ ಒಂದು ಒಪ್ಪಂದಕ್ಕೆ ಸಹಿ ಹಾಕ್ತಾರೆ. ಓಕೆ, ಇನ್ ಆರ್ಡರ್ ಟು ಎನ್ಹ್ಯಾನ್ಸ್ ರೀಜನಲ್ ಕೋಆಪರೇಷನ್ ಅಂದ್ರೆ ಅವರ ಮಧ್ಯೆ ಒಂದು ಸೌಹಾರ್ದ ಕೋಆಪರೇಷನ್ ಇರಬೇಕು ಅನ್ನೋಗೋಸ್ಕರ ಒಂದು ಅಗ್ರಿಮೆಂಟ್ಗೆ ಸೈನ್ ಹಾಕೋದನ್ನು ನಾವು ರೀಜನಲ್ ಇಕನಾಮಿಕ್ ಇಂಟಿಗ್ರೇಷನ್ ಅಂತ ಕರಿತೇವೆ. ಇದರ ಉದ್ದೇಶ ಏನಪ್ಪಾ? ರೀಜನಲ್ ಇಕನಾಮಿಕ್ ಇಂಟಿಗ್ರೇಷನ್ ಉದ್ದೇಶ ಏನು? ಓಕೆ, ಇದರ ಉದ್ದೇಶ ಏನ್ ಹೇಳಿ, ಶಾಂತಿ ಸೌಹಾರ್ದತೆಯನ್ನು ಕಾಪಾಡೋದು ಅಂತ ಹೇಳಿದೆ ನಾನು ನಿಮಗೆ. ದ ಆಬ್ಜೆಕ್ಟಿವ್ ಆಫ್ ಅಗ್ರಿಮೆಂಟ್ ಕುಡ್ ರೇಂಜ್ ಫ್ರಮ್ ಇಕನಾಮಿಕ್ ಟು ಪೊಲಿಟಿಕಲ್ ಟು ಎನ್ವಿರಾನ್ಮೆಂಟ್ ಫ್ಯಾಕ್ಟರ್ಸ್. ಏನಿರಬಹುದು, ಇಕನಾಮಿಕ್ ಆರ್ಥಿಕ ಒಂದು ಉದ್ದೇಶ ಇರಬಹುದು, ರಾಜಕೀಯ ಉದ್ದೇಶಗಳಿರಬಹುದು, ಅಥವಾ ಸಾಮಾಜಿಕ ಉದ್ದೇಶಗಳಿರಬಹುದು. ಈ ಎಲ್ಲ ಉದ್ದೇಶಗಳು ನೋಡಿ, ಅವರು ಅಗ್ರಿಮೆಂಟ್ ಮಾಡ್ಕೊಳ್ತಾ ಇರುವುದು, ಒಂದು ದೇಶಗಳ ಮಧ್ಯೆ ಅಗ್ರಿಮೆಂಟ್ ಆಗ್ತಾ ಇರೋದು ಇದಕ್ಕೋಸ್ಕರ ಇರಬಹುದು. ಆ ಅಗ್ರಿಮೆಂಟ್ ಅನ್ನೋದು ಆರ್ಥಿಕ ದೃಷ್ಟಿಯಿಂದ ಇದ್ರು ಅದರಿಂದ ಒಂದು ರಾಜಕೀಯ ಒಂದು ರಿಲೇಷನ್ ಸುಧಾರಿಸುತ್ತೆ, ಅದರಿಂದ ಸಾಮಾಜಿಕ ಸ್ಥಳವು ಸುಧಾರಿಸುತ್ತೆ. ಈ ಎಲ್ಲ ಆಬ್ಜೆಕ್ಟಿವ್ಸ್ ಏನಾಗಿರುತ್ತೆ, ಲಿಂಕ್ಡ್ ಆಗಿರುತ್ತೆ. ಟು ರಿಮೂವ್ ಟ್ಯಾರಿಫ್ಸ್ ಅಂಡ್ ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್. ಏನಂತ ಇದ್ದಾರೆ, ರಿಮೂವ್ ಟ್ಯಾರಿಫ್ ಅಂಡ್ ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್ ಅಂದ್ರೆ ಎರಡು ದೇಶಗಳ ಮಧ್ಯೆ ಇರುವಂತಹ ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ಸ್. ಟ್ಯಾರಿಫ್ಸ್ ಅಂದ್ರೆ ಏನ್ ಹೇಳಿ, ರಿಸ್ಟ್ರಿಕ್ಷನ್ಸ್ ಅನ್ನ ಅವ್ರೇನ್ ಮಾಡ್ತಾರೆ, ತೆಗೆದು ಹಾಕಲು ಪ್ರಯತ್ನಿಸ್ತಾರೆ. ಎಷ್ಟು ರಿಸ್ಟ್ರಿಕ್ಷನ್ಸ್ ಕಡಿಮೆ ಇರುತ್ತೆ ಅಷ್ಟು ಸ್ಮೂತ್ ಆಗಿ ಏನಾಗುತ್ತೆ ಹೇಳಿ, ಗೂಡ್ಸ್ ಅಂಡ್ ಸರ್ವಿಸಸ್ ಫ್ಲೋ ಆಗುತ್ತೆ. ಬಿಸ್ನೆಸ್ ಮೆನ್ನಿಗೆ ಏನ್ ಸಿಗುತ್ತೆ, ಒಂದು ಪ್ರೋತ್ಸಾಹ ಸಿಗುತ್ತೆ. ಅದಕ್ಕಾಗಿ ಎರಡು ದೇಶಗಳ ಮಧ್ಯೆ ಇರುವಂತಹ ಟ್ಯಾರಿಫ್ಸ್ ಅನ್ನ ರಿಮೂವ್ ಮಾಡುವುದು ಈ ಇಕನಾಮಿಕ್ ಇಂಟಿಗ್ರೇಷನ್ ಉದ್ದೇಶ ಆಗಿರುತ್ತೆ. ಹಾಗಾದ್ರೆ ಈ ಇಕನಾಮಿಕ್ ಇಂಟಿಗ್ರೇಷನ್ ಮಾಡೋಗೋಸ್ಕರ ಯಾವ ಯಾವ ಸಂಸ್ಥೆಗಳನ್ನ ಸ್ಥಾಪನೆ ಮಾಡಿದ್ದಾರೆ, ಅದರಲ್ಲಿ ಇರುವ ಮೇನ್ ಸಂಸ್ಥೆಗಳ ಬಗ್ಗೆ ನಿಮ್ಮ ನೆಟ್ ಸೆಟ್ ಎಕ್ಸಾಮ್ ಅಲ್ಲಿ ನಿಮಗೆ ಕ್ವಶನ್ ಬರುತ್ತೆ. ಅದು ಯಾವ್ದಿರ್ಬೋದು, ಏಸಿಯಾನ್ ಇರ್ಬೋದು, ಸಾರ್ಕ್ ಇರ್ಬೋದು, ಇಂತಹ ಇನ್ಸ್ಟಿಟ್ಯೂಷನ್ಸ್. ಅದೇ ರೀತಿ ಮುಂದೆ ಹೋಗಿ ವರ್ಲ್ಡ್ ಬ್ಯಾಂಕ್, IMF ಅಂತ ಬರುತ್ತೆ. ಆ ಎಲ್ಲ ಒಂದು ಸಂಸ್ಥೆಗಳ ಬಗ್ಗೆ, ಅದು ಯಾವಾಗ ಸ್ಥಾಪನೆ ಆಯಿತು, ಅದರ ಉದ್ದೇಶಗಳೇನು ಅನ್ನುವಂತಹ ಮೇನ್ ಪಾಯಿಂಟ್ಸ್ ನಿಮಗೆ ಗೊತ್ತಿರಬೇಕು. ಓಕೆ, ಮೊದಲನೇದಾಗಿ ನೋಡಿ ಏಷಿಯಾನ್. ಮೊದಲನೇದೇನು, ಏಸಿಯಾನ್. ಏಸಿಯಾನ್ ನಲ್ಲಿ ಫಸ್ಟ್ ನಮ್ಗೆ ಏನ್ ಗೊತ್ತಿರಬೇಕು, ಅದರ ಅಬ್ರಿವೇಷನ್ ಅಂದ್ರೆ ಅದರ ಫುಲ್ ಫಾರ್ಮ್ ಗೊತ್ತಿರಬೇಕು ನಮಗೆ. ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ದ್ಯಾಟ್? ಏಸಿಯಾನ್ ಅನ್ನೋದರ ಫುಲ್ ಫಾರ್ಮ್ ಏನು ಅನ್ನೋದು ಗೊತ್ತಿರಬೇಕು. ಸರಿನಾ? ನೋಡಿ, ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷಿಯನ್ ನೇಷನ್ಸ್. ಫುಲ್ ಫಾರ್ಮ್ ನಿಮ್ಗೆ ಗೊತ್ತಿರುತ್ತೆ, PUC ಫಸ್ಟ್ ಇಯರ್ ನೀವು ಕಲಿತಾ ಇರ್ತೀರಾ. ಇಕನಾಮಿಕ್ಸ್ ಅಲ್ಲಿ ಇದು ಬರುತ್ತೆ, ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷಿಯನ್ ನೇಷನ್ಸ್ ಅಂತ. ಎರಡನೇದು ಎಸ್ಟಾಬ್ಲಿಷ್ ಯಾವಾಗ ಆಯ್ತು, 8th August 1967 ಇನ್ ಬ್ಯಾಂಕಾಕ್. ಎಲ್ಲಿ ಸ್ಥಾಪನೆಯಾಗಿದೆ ಇದು? 8th August ಗೆ ಸ್ಥಾಪನೆಯಾಗಿದೆ. 1967 ಅಲ್ಲಿ ಬ್ಯಾಂಕಾಕ್ ಅಲ್ಲಿ ಇದರ ಸ್ಥಾಪನೆ ಆಯಿತು. ಮೆಂಬರ್ ಕಂಟ್ರೀಸ್ ನೋಡಿ, ಮೆಂಬರ್ ಕಂಟ್ರೀಸ್ ಅಲ್ಲಿ ಇನಿಷಿಯಲಿ 5 ಮೆಂಬರ್ಸ್ ಇದ್ರು, ಇವಾಗ 10 ಮೆಂಬರ್ಸ್ ಇದ್ದಾರೆ. ಸೊ ಫೌಂಡರ್ ಮೆಂಬರ್ಸ್ ಅಂತೀವಿ ನಾವು. ಓಕೆ, ವಿಚ್ ಆರ್ ದ ಫೌಂಡರ್ ಮೆಂಬರ್ಸ್ ಅಂತ ಕೇಳಿದ್ರೆ ನಾನು ಟಿಕ್ ಮಾಡಿದೀನಿ, ಥೈಲ್ಯಾಂಡ್, ಫಿಲಿಪೈನ್ಸ್, ಮಲೇಷಿಯಾ, ಸಿಂಗಾಪುರ್, ಇಂಡೋನೇಷಿಯಾ. ಯಾವ ಯಾವ ದೇಶಗಳು 1967ರಲ್ಲಿ ಸ್ಥಾಪನೆಯಾಗುವಾಗ ಮೆಂಬರ್ಸ್ ಆಗಿದ್ವು ಅಂತ ಕೇಳಿದ್ರೆ ಥೈಲ್ಯಾಂಡ್, ಫಿಲಿಪೈನ್ಸ್, ಮಲೇಷಿಯಾ, ಸಿಂಗಾಪುರ್ ಅಂಡ್ ಇಂಡೋನೇಷಿಯಾ. ನೋಡಿ, ಥೈಲ್ಯಾಂಡ್, ಫಿಲಿಪೈನ್ಸ್, ಮಲೇಷಿಯಾ, ಸಿಂಗಾಪುರ್ ಅಂಡ್ ಇಂಡೋನೇಷಿಯಾ, ದೀಸ್ ಆರ್ ದ ಫೌಂಡರ್ ಮೆಂಬರ್ಸ್. ಅದಾದ ಮೇಲೆ ಪ್ರತಿ ವರ್ಷ ಅದರ ಬೆಳವಣಿಗೆ ಆಗ್ತಾ ಹೋದಂತೆ ಯಾವ ಯಾವ ದೇಶಗಳು ಆಡ್ ಆಗ್ತಾ ಹೋಗಿ
ಈಗ 10 ದೇಶಗಳು ಮೆಂಬರ್ ಕಂಟ್ರೀಸ್ ಆಗಿದ್ದಾವೆ. ಆ ದೇಶಗಳು ಯಾವ್ಯಾವು ನೋಡಿ, ಟೋಟಲ್ ಮೈನ್ಮಾರ್, ಲಾವೋಸ್, ವಿಯೆಟ್ನಾಂ, ಥೈಲ್ಯಾಂಡ್, ಕಂಬೋಡಿಯಾ, ಫಿಲಿಪೈನ್ಸ್, ಬ್ರುನಿ, ಮಲೇಸಿಯಾ, ಸಿಂಗಾಪುರ್ ಅಂಡ್ ಇಂಡೋನೇಷಿಯಾ. ಈ 10 ದೇಶಗಳು ಈಗ ASEAN ಮೆಂಬರ್ ಕಂಟ್ರೀಸ್ ಆಗಿದ್ದಾವೆ. ಈ ದೇಶಗಳ ಹೆಸರನ್ನ ನೀವು ನೆನ್ಪಿಟ್ಕೊಳ್ಬೇಕು. ಯಾವುದು ಮೆಂಬರ್ ಅಲ್ಲ, ಯಾವುದು ಮೆಂಬರ್ ಕಂಟ್ರಿ, ಎಷ್ಟು ಮೆಂಬರ್ಸ್ ಇದ್ದಾರೆ, ಎಸ್ಟಾಬ್ಲಿಷ್ ಆಗಿರುವಂತಹ ಡೇಟ್ ಯಾವುದು, ಎಲ್ಲಿ ಎಸ್ಟಾಬ್ಲಿಷ್ ಆಯಿತು, ಅದೇ ರೀತಿ ಆಬ್ಜೆಕ್ಟಿವ್ಸ್, ವಿಚ್ ಆರ್ ದ ಆಬ್ಜೆಕ್ಟಿವ್ಸ್. ನೋಡಿ ಇದರ ಉದ್ದೇಶ ಏನು. ಓಕೆ, ಇದರ ಉದ್ದೇಶ ಏನು ಅಂತ ಕೇಳಿದಾಗ ಎಕ್ಸಲರೇಟ್ ಇಕನಾಮಿಕ್ ಗ್ರೋತ್, ಸೋಷಿಯಲ್ ಗ್ರೋತ್ ಅಂಡ್ ಕಲ್ಚರಲ್ ಡೆವಲಪ್ಮೆಂಟ್. ಯಾವ ರೀತಿ ಪ್ರಶ್ನೆ ಕೇಳ್ತಾರೆ ಅಂದ್ರೆ 2 ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತಾರೆ. ವಿಚ್ ಆಫ್ ದೀಸ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ, ಅಥವಾ ಯಾವ ಸ್ಟೇಟ್ಮೆಂಟ್ ಇದರಲ್ಲಿ ಸರಿಯಾಗಿದೆ, ಯಾವ ತಪ್ಪಾಗಿದೆ. ಅದರಲ್ಲಿ ನಿಮ್ಗೆ ಕೇಳಬಹುದು ಆಬ್ಜೆಕ್ಟಿವ್ಸ್ ಆಫ್ ASEAN ಕೇಳಬಹುದು. 2 ಆಬ್ಜೆಕ್ಟಿವ್ಸ್ ಕೊಟ್ಟಿದ್ದಾರೆ. ಸ್ಟೇಟ್ಮೆಂಟ್ 1 ಇಸ್ ಆಲ್ಸೋ ಟ್ರೂ, ಸ್ಟೇಟ್ಮೆಂಟ್ 2 ಇಸ್ ಆಲ್ಸೋ ಟ್ರೂ. ಅಂತಹ ಕ್ವಶನ್ಸ್ ಅಲ್ಲಿ ಈ ಆಬ್ಜೆಕ್ಟಿವ್ಸ್ ಅನ್ನ ಕೇಳೋ ಚಾನ್ಸಸ್ ಇರುತ್ತೆ. ನೋಡಿ, ಆಬ್ಜೆಕ್ಟಿವ್ಸ್ ಎಕ್ಸಲರೇಟ್ ಇಕನಾಮಿಕ್ ಗ್ರೋತ್ ಅಂದ್ರೆ ದೇಶದ ಆರ್ಥಿಕ ಬೆಳವಣಿಗೆಗೆ ಒಂದು ಸ್ಪೀಡ್ ಅನ್ನ ಕೊಡೋದು. ಎಕ್ಸಲರೇಟ್ ಅಂದ್ರೆ ಹೇಳಿ ಸ್ಪೀಡ್ ಜಾಸ್ತಿ ಮಾಡೋದು ಅಂತ. ಎಕ್ಸಲರೇಟ್ ಇಕನಾಮಿಕ್ ಗ್ರೋತ್, ಸೋಷಿಯಲ್ ಗ್ರೋತ್, ಇಕನಾಮಿಕ್ ಗ್ರೋತ್ ಒಂದಿಗೆ ಸೋಷಿಯಲ್ ಗ್ರೋತ್ ಅಂಡ್ ಕಲ್ಚರಲ್ ಡೆವಲಪ್ಮೆಂಟ್. ಅದೇ ರೀತಿ ಕಲ್ಚರ್ ಅಂದ್ರೆ ಸಾಂಸ್ಕೃತಿಕ ಬೆಳವಣಿಗೆಯೂ ಕೂಡ ಉದ್ದೇಶವಾಗಿರುತ್ತೆ. ಎರಡನೇದು ಟು ಪ್ರಮೋಟ್ ರೀಜನಲ್ ಪೀಸ್ ಅಂಡ್ ಸ್ಟೆಬಿಲಿಟಿ. ನೋಡಿ, ಪ್ರಮೋಟ್ ರೀಜನಲ್ ಪೀಸ್ ಒಂದು ನಾ ಹೇಳಿದಂತೆ ನಿಮಗೆ ಇಕನಾಮಿಕ್ ಉದ್ದೇಶದಿಂದ ಎಂಟರ್ ಆಗಿರ್ತೀವಿ ನಾವು ಅಗ್ರಿಮೆಂಟ್ ಅಲ್ಲಿ, ಅದರಿಂದ ರಾಜಕೀಯ ಶಾಂತಿನೂ ಬರುತ್ತೆ ಅಂತ. ಹೌದಾ, ಈಗ ನಾವು ಚೈನಾ ಮತ್ತು ಭಾರತದ ಒಂದು ರಾಜಕೀಯ ರಿಲೇಷನ್ ಚೆನ್ನಾಗಿಲ್ಲ, ಅಥವಾ ಪೊಲಿಟಿಕಲ್ ರಿಲೇಷನ್ ಬಿಟ್ವೀನ್ ಚೀನಾ ಅಂಡ್ ಇಂಡಿಯಾ ಇಸ್ ನಾಟ್ ಗುಡ್, ಬಟ್ ವಿ ಹ್ಯಾವ್ ಸಮ್ ಇಕನಾಮಿಕ್ ಇಂಟಿಗ್ರೇಷನ್ಸ್ ವಿತ್ ದೆಮ್ ಆರ್ ಇಕನಾಮಿಕ್ ಅಗ್ರಿಮೆಂಟ್ಸ್ ವಿತ್ ದೆಮ್. ಅವರೊಂದಿಗೆ ನಮ್ಮ ಬಿಸ್ನೆಸ್ಸಿನ ಕೆಲವೊಂದು ಇಂಟಿಗ್ರೇಷನ್ಸ್ ಇದೆ, ಅಲ್ಲಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಆಗ್ತಾ ಇದೆ. ಆ ಬೇಸಿಸ್ ಮೇಲೆ ಎಷ್ಟು ಪೊಲಿಟಿಕಲ್ ರಿಲೇಷನ್ಸ್ ಸಾಲ್ವ್ ಆಗ್ತಾ ಇರುತ್ತೆ. ಪೊಲಿಟಿಕಲ್ ಸ್ಟೆಪ್ಸ್ ಅನ್ನು ತಗೊಳ್ಳುವಾಗ ತುಂಬಾ ಥಿಂಕ್ ಮಾಡಿ ತಗೊಳ್ತಾರೆ. ಬಿಕಾಸ್ ಬಿಸ್ನೆಸ್ ಇಸ್ ದ ಮೇನ್ ರೀಸನ್ ಬಿಹೈಂಡ್ ದ್ಯಾಟ್. ಬಿಕಾಸ್ ಒನ್ ಕಂಟ್ರಿ ಕೆನಾಟ್ sustain or cannot survive without another nation in this world. ಹೌದಾ, ಅದಕ್ಕಾಗಿ ನೋಡಿ ಪ್ರಮೋಟ್ ರೀಜನಲ್ ಪೀಸ್ ಅಂದ್ರೆ ಶಾಂತಿ ಅಂಡ್ ಸ್ಟೆಬಿಲಿಟಿ. ಒಂದು ಸ್ಟೆಬಿಲಿಟಿ ಇರಬೇಕು ಅಂತ, ಏರಿಳಿತಗಳನ್ನ ಕಡಿಮೆ ಮಾಡೋದು, ದೇಶಗಳ ಮಧ್ಯೆ ಇರುವಂತಹ ಒಂದು ನಾವೇನಂತೀವಿ ಟೆನ್ಷನ್ ಇರುತ್ತೆ. ಹೌದಾ, ರಾಜಕೀಯ ಟೆನ್ಷನ್ಸ್ ಇರ್ಬೋದು, ಅದನ್ನ ಕಡಿಮೆ ಮಾಡೋದಕ್ಕೆ ಇಂತಹ ಸಂಸ್ಥೆಗಳು ಕಾರ್ಯರತವಾಗಿರುತ್ತೆ. ಕೋಆಪರೇಟಿವ್ ಪೀಸ್ ಅಂಡ್ ಶೇರ್ಡ್ ಪ್ರಾಸ್ಪೆರಿಟಿ ಅಂತೀವಿ. ಕೋಆಪರೇಟಿವ್ ಪೀಸ್ ಅಂದ್ರೆ ಏನ್ ಹೇಳಿ, ನಾವು ನಿಮ್ಮ ಜೊತೆಗೆ ಶಾಂತಿ ಸೌಹಾರ್ದತೆಯಿಂದ ಬಾಳ್ಬೇಕು, ನೀವು ನಮ್ಮ ಜೊತೆಗೆ ಶಾಂತಿ ಸೌಹಾರ್ದತೆಯಿಂದ ಬಾಳ್ಬೇಕು. ಆ ರೀತಿ ರೀಜನಲ್ ಸ್ಟೆಬಿಲಿಟಿ ಇರಬೇಕು. ಅದರೊಂದಿಗೆ ಶೇರ್ಡ್ ಪ್ರಾಸ್ಪೆರಿಟಿ ಅಂದ್ರೆ ನಾವು ಕೂಡ ಬೆಳವಣಿಗೆ ಆಗಬೇಕು, ನೀವು ಕೂಡ ಬೆಳವಣಿಗೆ ಆಗಬೇಕು. ಈ ರೀತಿ ದೇಶಗಳ ಮಧ್ಯೆ ಒಂದು ಒಪ್ಪಂದ ಇರುತ್ತೆ. ಅದಕ್ಕೆ ನಾವು ಏನಂತೀವಿ ಹೇಳಿ, ರೀಜನಲ್ ಇಕನಾಮಿಕ್ ಇಂಟಿಗ್ರೇಷನ್. ಓಕೆ, ಸೊ ಏಷಿಯಾನಿನ ಫುಲ್ ಫಾರ್ಮ್ ನಿಮ್ಗೆ ಗೊತ್ತಿರಬೇಕು, ಆಬ್ಜೆಕ್ಟಿವ್ಸ್ ಗೊತ್ತಿರಬೇಕು, ಅದೇ ರೀತಿ ಸ್ಥಾಪನೆಯಾದಂತಹ ಡೇಟ್ ಗೊತ್ತಿರಬೇಕು. ಅದರೊಂದಿಗೆ ಇದರ ಮುಖ್ಯಾಲಯ ಎಲ್ಲಿದೆ, ವೇರ್ ದ ಹೆಡ್ ಕ್ವಾರ್ಟರ್ ಈಸ್ ಲೊಕೇಟೆಡ್. ಸಿ, ದ ಹೆಡ್ ಕ್ವಾರ್ಟರ್ ಈಸ್ ಇನ್ ಜಕಾರ್ತಾ, ಇಂಡೋನೇಷಿಯಾ. ಕೆಲವೊಂದ್ಸಲ ಏನ್ ಮಾಡ್ತಾರೆ, ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ಒಂದು ಸೈಡು ಎಲ್ಲ ಹೆಡ್ ಕ್ವಾರ್ಟರ್ಸ್ ಕೊಟ್ಟಿರ್ತಾರೆ, ಒಂದ್ ಸೈಡು ಇನ್ಸ್ಟಿಟ್ಯೂಷನ್ಸ್ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ASEAN, SAARC, ವರ್ಲ್ಡ್ ಬ್ಯಾಂಕ್, IMF. ಈ ಸೈಡ್ ಏನ್ ಕೊಟ್ಟಿರ್ತಾರೆ, ಎಲ್ಲ ಹೆಡ್ ಕ್ವಾರ್ಟರ್ಸ್ ಕೊಟ್ಟಿರ್ತಾರೆ. ಅದನ್ನ ನೀವು ಮ್ಯಾಚ್ ಮಾಡಬೇಕಾಗುತ್ತೆ. ಓಕೆ, ಹೆಡ್ ಕ್ವಾರ್ಟರ್, ವೇರ್ ದ ಹೆಡ್ ಕ್ವಾರ್ಟರ್ ಈಸ್ ಲೊಕೇಟೆಡ್. ಹೆಡ್ ಕ್ವಾರ್ಟರ್ ಈಸ್ ಲೊಕೇಟೆಡ್ ಇನ್ ಜಕಾರ್ತಾ, ಇಂಡೋನೇಷಿಯಾ. ಜಕಾರ್ತಾ, ಇಂಡೋನೇಷಿಯಾ. ಓಕೆ, ಇದನ್ನ ನೀವು ನೆನ್ಪಿಟ್ಕೊಳ್ಬೇಕು. ಸಿ, ದೀಸ್ ಆರ್ ದ ಬೇಸಿಕ್ಸ್ ಅಬೌಟ್ ASEAN. ನಾನು ನಿಮ್ಗೆ ಏನ್ ಹೇಳಿದೆ, ರೀಜನಲ್ ಇಕನಾಮಿಕ್ ಇಂಟಿಗ್ರೇಷನ್ ಅಲ್ಲಿ ಬರುವಂತಹ ಒಂದು ಸಂಸ್ಥೆ. ಈಗ ನಾವು ಈ ವಿಡಿಯೋದ ಕಂಟಿನ್ಯೂಯೇಷನ್ ಅಲ್ಲಿ SAARC ಬಗ್ಗೆನೂ ಕೂಡ ಕಲಿಯಲಿದ್ದೇವೆ. ಸೊ ದ ನೆಕ್ಸ್ಟ್ ಇನ್ಸ್ಟಿಟ್ಯೂಷನ್ ಈಸ್ SAARC. ಓಕೆ, ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ SAARC? ಸೌತ್ ಏಸಿಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್. ಫಸ್ಟ್ ಆಫ್ ಆಲ್ ನಿಮ್ಗೆ ಇದು ಗೊತ್ತಿರಬೇಕು, ಪ್ರತಿಯೊಂದರ ಫುಲ್ ಫಾರ್ಮ್ ಏನು ಅಂತ. WTO, IMF, SAARC, ASEAN, ಎವ್ರಿಥಿಂಗ್ ಯು ಶುಡ್ ನೋ ದ ಫುಲ್ ಫಾರ್ಮ್. ಫುಲ್ ಫಾರ್ಮ್ ಬೇಸಿಕ್ ಆಗಿ ಗೊತ್ತೇ ಇರಬೇಕು. ನೋಡಿ, ಎಸ್ಟಾಬ್ಲಿಷ್ ಆಗಿರುವಂತಹ ಡೇಟ್ ಯಾವುದು, 8th December 1985, ಢಾಕಾ, ಬಾಂಗ್ಲಾದೇಶ್. ಎಲ್ಲಿ ಇದನ್ನ ಎಸ್ಟಾಬ್ಲಿಷ್ ಮಾಡಲಾಯಿತು, 8th December ಗೆ ಮಾಡಲಾಯಿತು. 8th December 1985ಗೆ ಎಲ್ಲಿ, ಢಾಕಾ, ಬಾಂಗ್ಲಾದೇಶ್. ಅದಾದ್ಮೇಲೆ
ಹೆಡ್ ಕ್ವಾರ್ಟರ್ ಕಾಠ್ಮಾಂಡು ನೇಪಾಲ್. ಇದರ ಮುಖ್ಯಾಲಯ ಎಲ್ಲಿದೆ? ಕಾಠ್ಮಾಂಡು ನೇಪಾಲ್ ಅಲ್ಲಿದೆ. ಅದಾದ್ಮೇಲೆ ಮೆಂಬರ್ಸ್ ಕಂಟ್ರೀಸ್ ಯಾವ್ಯಾವುದು ಅಂತ. ಮೆಂಬರ್ಸ್ ಕಂಟ್ರೀಸ್ ನೋಡಿ, ಅಫ್ಘಾನಿಸ್ತಾನ್, ಬಾಂಗ್ಲಾದೇಶ್, ಭೂತಾನ್, ಇಂಡಿಯಾ, ಮಾಲ್ದೀವ್ಸ್, ನೇಪಾಲ್, ಪಾಕಿಸ್ತಾನ್ ಅಂಡ್ ಶ್ರೀಲಂಕಾ. ಈ ದೇಶಗಳನ್ನ ಯಾವ ರೀತಿ ನೆನ್ಪಿಟ್ಕೊಳ್ಬೇಕು? ನೀವು ಒಂದು ಅಲ್ಫಾಬೆಟಿಕಲ್ ನೆನ್ಪಿಟ್ಕೊಳ್ಬಹುದು ನೋಡಿ. ಎ ಬಿ ಬಿ ಐ ಅಂದ್ರೆ ಒನ್ ಬೈ ಒನ್ ಯಾವ್ಯಾವ ದೇಶಗಳು ಬರುತ್ತೆ ಅಂತ ನೀವು ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ನೀವು ನೆನ್ಪಿಟ್ಕೊಳ್ಬಹುದು. ಇಲ್ಲಿ ನೋಡಿ, ಫಸ್ಟ್ ಅಫ್ಘಾನಿಸ್ತಾನ್, ಬಾಂಗ್ಲಾದೇಶ್, ಭೂತಾನ್, ದೆನ್ ಇಂಡಿಯಾ, ಮಾಲ್ದೀವ್ಸ್, ನೇಪಾಲ್, ಪಾಕಿಸ್ತಾನ್ ಅಂಡ್ ಶ್ರೀಲಂಕಾ. ಈ ದೇಶಗಳು ಇದರ ಮೆಂಬರ್ ಕಂಟ್ರೀಸ್ ಆಗಿದೆ. ಅದಾದ್ಮೇಲೆ ಆಬ್ಜೆಕ್ಟಿವ್ಸ್ ಅನ್ನ ನಾನು ಇಲ್ಲಿ ಬರೆದಿಲ್ಲ. ಯಾಕೆ ಬರೆದಿಲ್ಲ ಅಂದ್ರೆ ತುಂಬಾ ಆಬ್ಜೆಕ್ಟಿವ್ಸ್ ಇದೆ, ನಾವು ಡಿಸ್ಕಸ್ ಮಾಡೋಣ. ಆದರೆ ಪ್ರತಿಯೊಂದನ್ನು ನೀವು ಏನು ಮೆಮರೈಸ್ ಮಾಡೋ ಅವಶ್ಯಕತೆ ಇಲ್ಲ, ತಿಳ್ಕೊಂಡ್ರೆ ಸಾಕು. ನಾನು ಹೇಳಿರೋ ಹಾಗೆ ಇಕನಾಮಿಕ್ ಇಂಟಿಗ್ರೇಷನ್ ಅಂತ ನಾನು ಸ್ಟಾರ್ಟಿಂಗಿಗೆ ಹೇಳಿದೆ. ಇಲ್ಲಿ ಶಾಂತಿ, ಸೌಹಾರ್ದತೆ ಇದೇ ಉದ್ದೇಶಗಳಿರುತ್ತೆ. ಒನ್ ಬೈ ಒನ್ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ, ಈಸಿಯಾಗಿ ನಾವು ಅದನ್ನ ನೆನ್ಪಿಟ್ಕೊಳ್ಬಹುದು. ಟು ಪ್ರಮೋಟ್ ದ ವೆಲ್ಫೇರ್ ಆಫ್ ದ ಪೀಪಲ್ ಆಫ್ ಸೌತ್ ಏಷಿಯನ್ ಅಂಡ್ ಇಂಪ್ರೂವ್ ದೇರ್ ಕ್ವಾಲಿಟಿ ಆಫ್ ಲೈಫ್. ನೋಡಿ, ಅಲ್ಲಿಯ ಜನರ ಲೈಫ್ ಕ್ವಾಲಿಟಿಯನ್ನ ಇಂಪ್ರೂವ್ ಮಾಡೋದು. ಕ್ವಾಲಿಟಿ ಆಫ್ ಲೈಫ್ ಅಂದ್ರೆ ಏನ್ ಹೇಳಿ, ಅವರ ಎಜುಕೇಶನ್ ಇರ್ಬೋದು, ಅವರ ಜೀವನದ ಗುಣಮಟ್ಟ ಅಂತ ಇದೀವಿ ನಾವು. ವೆಲ್ಫೇರ್ ಅಂದ್ರೆ ಏನು, ಅವರ ಜೀವನದ ಗುಣಮಟ್ಟ ಆಗಿರಬಹುದು ಅಥವಾ ಕ್ವಾಲಿಟಿ ಆಫ್ ಲೈಫ್ ಅಲ್ಲಿ ಬರುವಂತಹ ಅಂಶಗಳನ್ನೆಲ್ಲ ಪ್ರೊವೈಡ್ ಮಾಡೋದು. ಓಕೆ, ಟು ಪ್ರಮೋಟ್ ದ ವೆಲ್ಫೇರ್ ಆಫ್ ದ ಪೀಪಲ್ ಆಫ್ ಸೌತ್ ಏಷಿಯನ್. ಇಲ್ಲಿ ಸೌತ್ ಏಷ್ಯಾ ಅಸೋಸಿಯೇಷನ್ ಆಗಿರೋದ್ರಿಂದ ನಾವು ವರ್ಲ್ಡ್ ಅಂತ ಹೇಳಕ್ಕೆ ಬರೋದಿಲ್ಲ, ಜಗತ್ತಿನ ಎಲ್ಲ ದೇಶಗಳದ್ದಲ್ಲ, ಸೌತ್ ಏಷಿಯನ್ ನೇಷನ್ಸ್ ಅಂತ. ಸೆಕೆಂಡ್ ಒನ್, ಟು ಎಕ್ಸಲರೇಟ್ ಇಕನಾಮಿಕ್ ಗ್ರೋತ್. ನೋಡಿ, ಸಾರ್ಕ್ ಅಲ್ಲಿಯೂ ಈ ಉದ್ದೇಶ ಇತ್ತು, ಏಷ್ಯಾನಲ್ಲಿಯೂ ಈ ಉದ್ದೇಶ ಇತ್ತು. ಅಂದ್ರೆ ಇಕನಾಮಿಕ್ ಗ್ರೋತ್, ಆರ್ಥಿಕ ಬೆಳವಣಿಗೆಯನ್ನ ಸ್ಪೀಡ್ ಅಪ್ ಮಾಡೋದು ಅಂತ. ಓಕೆ, ಟು ಪ್ರಮೋಟ್ ದ ಸ್ಟ್ರೆಂತ್ ಅಂಡ್ ಸೆಲೆಕ್ಟಿವ್ ಸೆಲ್ಫ್ ರಿಲಯನ್ಸ್ ಅಮಂಗ್ ದ ಕಂಟ್ರೀಸ್ ಆಫ್ ಸೌತ್ ಏಷ್ಯಾ. ಸೆಲ್ಫ್ ರಿಲಯನ್ಸ್ ಅಂದ್ರೆ ಏನ್ ಹೇಳಿ, ನಾವು ನಮ್ಮಷ್ಟಕ್ಕೆ ಆತ್ಮನಿರ್ಭರ್ ಅಂತ ಹೇಳ್ತೀವಿ. ಇವಾಗ ಆತ್ಮನಿರ್ಭರ್ ಭಾರತ್ ಅಂತ ಬಂದಿದೆ, ಅಂದ್ರೆ ಬೇರೆ ದೇಶದಿಂದ ನಾವು ಇಂಪೋರ್ಟ್ ಮಾಡ್ಕೊಳ್ಳೋ ಬದಲಾಗಿ ನಮ್ಮ ದೇಶದಲ್ಲಿ ಆ ಪ್ರಾಡಕ್ಟ್ಸ್ ಅನ್ನ ನಾವು ಪ್ರೊಡ್ಯೂಸ್ ಮಾಡಬೇಕು ಅನ್ನೋದು ಸೆಲ್ಫ್ ರಿಲಯನ್ಸ್. ನಾವು ಸ್ವಾವಲಂಬಿಗಳಾಗಬೇಕು. ಅದೇ ಈ 8 ದೇಶಗಳೇನಿದೆ, ಅಫ್ಘಾನಿಸ್ತಾನ್, ಭೂತಾನ್, ಬಾಂಗ್ಲಾದೇಶ್, ಈ ಎಲ್ಲ ದೇಶಗಳು 8 ದೇಶಗಳು ತಮ್ಮಲ್ಲಿಯೇ ಸ್ವಾವಲಂಬಿಗಳಾಗಬೇಕು ಅನ್ನೋದು ಉದ್ದೇಶ. ಅದರೊಂದಿಗೆ ಟು ಕಾಂಟ್ರಿಬ್ಯೂಟ್ ಟು ಮ್ಯೂಚುವಲ್ ಟ್ರಸ್ಟ್, ಅವರ ಮಧ್ಯೆ ಒಂದು ಮ್ಯೂಚುವಲ್ ಟ್ರಸ್ಟ್, ವಿಶ್ವಾಸವಿರಬೇಕು. ಅಂಡರ್ಸ್ಟ್ಯಾಂಡಿಂಗ್, ದೆನ್ ಅಪ್ರಿಸಿಯೇಷನ್ ಆಫ್ ಒನ್ ಅನದರ್ಸ್ ಪ್ರಾಬ್ಲಮ್, ಅಂದ್ರೆ ಅಲ್ಲಿ ಇರುವಂತಹ ದೇಶಗಳ ಮಧ್ಯೆ ಯಾವುದೇ ಪ್ರಾಬ್ಲಮ್ಸ್ ಬಂದ್ರೆ ಅದಕ್ಕೆ ನಾವು ಒಬ್ರಿಗೊಬ್ರು ಕೋಆಪರೇಟ್ ಮಾಡಬೇಕು ಅಂತ. ಅದಾದ್ಮೇಲೆ ಇಕನಾಮಿಕ್, ಸೋಷಿಯಲ್, ಕಲ್ಚರಲ್, ಟೆಕ್ನಿಕಲ್ ಅಂಡ್ ಸೈಂಟಿಫಿಕ್ ಫೀಲ್ಡ್ಸ್ ಅಲ್ಲಿ ನಾವೇನ್ ಮಾಡಬೇಕು, ಆಕ್ಟಿವ್ ಕೊಲಾಬರೇಷನ್ ಅಂಡ್ ಮ್ಯೂಚುವಲ್ ಅಸಿಸ್ಟೆನ್ಸ್. ನಾವು ಭಾರತ, ಪಾಕಿಸ್ತಾನ್, ನೇಪಾಲ್, ಭೂತಾನ್, ಈ 8 ದೇಶಗಳೇನಿದೆ, ಈ ದೇಶಗಳ ಮಧ್ಯೆ ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಟೆಕ್ನಿಕಲ್ ಆಗಿ ಒಬ್ರಿಗೊಬ್ರು ಸೈಂಟಿಫಿಕ್ ಫೀಲ್ಡ್ಸ್ ಅಲ್ಲಿ ಒಬ್ರಿಗೊಬ್ರು ಏನ್ ಮಾಡಬೇಕು, ಹೆಲ್ಪ್ ಮಾಡಬೇಕು ಅಂತ ಕೊಲಾಬರೇಷನ್ ಅನ್ನ ಮಾಡ್ಕೊಳ್ಬೇಕು, ಮ್ಯೂಚುವಲ್ ಅಸಿಸ್ಟೆನ್ಸ್ ಅನ್ನ ಕೊಡಬೇಕು. ನೆಕ್ಸ್ಟ್ ಏನ್ ಹೇಳಿ, ಸ್ಟ್ರೆಂಥನ್ ಕೋಆಪರೇಷನ್ ವಿತ್ ಅದರ್ ಡೆವಲಪಿಂಗ್ ಕಂಟ್ರೀಸ್. ಅಂದ್ರೆ ನಾವು ಈ ಎಲ್ಲ ದೇಶಗಳು ಏನ್ ಹೇಳಿ, ಡೆವಲಪಿಂಗ್ ಕಂಟ್ರೀಸ್. ಇಲ್ಲಿ ಇರುವಂತಹ ಎಲ್ಲ ದೇಶಗಳು ಪ್ರಗತಿಶೀಲ, ಅಂದ್ರೆ ನಾವಿನ್ನು ಪ್ರಗತಿಯನ್ನ ಹೊಂದುತ್ತಾ ಇದ್ದೀವಿ, ಡೆವಲಪ್ಡ್ ಅಲ್ಲ. ನಾವು ಒಬ್ರಿಗೊಬ್ರು ಅಸಿಸ್ಟೆನ್ಸ್ ಅನ್ನ ಕೊಡಬೇಕು. ಟು ಕೋಆಪರೇಟ್ ವಿತ್ ಇಂಟರ್ನ್ಯಾಷನಲ್ ಅಂಡ್ ರೀಜನಲ್ ಆರ್ಗನೈಸೇಷನ್ಸ್ ವಿತ್ ಸಿಮಿಲರ್ ಏಮ್ಸ್ ಅಂಡ್ ಪರ್ಪಸ್. ಅಂದ್ರೆ ಇದು ಸಾರ್ಕ್ ಅನ್ನೋದು ಒಂದು ಸಂಸ್ಥೆ ಆಯ್ತು. ಈ ಸಂಸ್ಥೆ ಬೇರೆ ಸಂಸ್ಥೆಗಳೊಂದಿಗೆ ಕೋಆಪರೇಟ್ ಮಾಡಬೇಕು, ಏಸಿಯಾನ್ ಇರ್ಬೋದು ಅಥವಾ ಬೇರೆ ಸಂಸ್ಥೆಗಳಿರ್ಬೋದು. ಓಕೆ, ಟು ಮೇಂಟೈನ್ ಪೀಸ್ ಇನ್ ದ ರೀಜನ್, ಶಾಂತಿಯನ್ನ ಕಾಪಾಡೋದು. ನೋಡಿ, ಈ ಎಲ್ಲ ಉದ್ದೇಶಗಳನ್ನ ನಾವು ತಿಳ್ಕೊಂಡಾಗ ನಮ್ಗೆ ಒಂದು ಪಾಯಿಂಟ್ ಇನ್ ಕ್ಲಿಯರ್ ಆಯ್ತು ಹೇಳಿ. ಇದೇ ಆಗಿರ್ಬೋದು, ಸಾರ್ಕ್ ಆಗಿರ್ಬೋದು ಅಥವಾ ಏಸಿಯಾನ್ ಆಗಿರ್ಬೋದು, ಇವರೆಲ್ಲರ ಉದ್ದೇಶ ಸಿಮಿಲರ್ ಆಗಿರುತ್ತೆ. ಅಂದ್ರೆ ಶಾಂತಿಯನ್ನ ಕಾಪಾಡುವುದು, ಆರ್ಥಿಕ ಸಾಮಾಜಿಕ ಸ್ತರಗಳಲ್ಲಿ ಬೆಳವಣಿಗೆ, ಒಬ್ರಿಗೊಬ್ರು ಕೋಆಪರೇಟ್ ಮಾಡೋದು, ಈ ರೀತಿ. ಅದನ್ನ ನೀವು ಬೈ ಹ್ಯಾಟ್ ಮಾಡೋಕೆ ಆಗಲ್ಲ, ಆದ್ರೆ ನೀವು ತಿಳ್ಕೊಳ್ಬೇಕು. ಅರ್ಥ ಆಗ್ತಾ ಇದೆಯಾ? ಸೊ ಇವತ್ತಿನ ತರಗತಿಯಲ್ಲಿ ನಾವು ಸಾರ್ಕ್ ಮತ್ತೆ ಏಸಿಯಾನ್ ಬಗ್ಗೆ ತಿಳ್ಕೊಂಡ್ವಿ. ಇದೆರಡು ಎದರಂಡರ್ ಬರುತ್ತೆ ಹೇಳಿ, ರೀಜನಲ್ ಇಕನಾಮಿಕ್ ಇಂಟಿಗ್ರೇಷನ್. ಅಂದ್ರೆ ನಾವು ಬೇರೆ ದೇಶಗಳೊಂದಿಗೆ, ನಮ್ಮ ಸುತ್ತಮುತ್ತ ಇರುವ ದೇಶಗಳೊಂದಿಗೆ ಯಾವ ರೀತಿ ಇಕನಾಮಿಕ್, ಸೋಷಿಯಲ್ ರಿಲೇಷನ್ ಅನ್ನ ಡೆವಲಪ್ ಮಾಡ್ಕೊಳ್ಬೇಕು, ಅದಕ್ಕಾಗಿ ಕೆಲವೊಂದು ಅಗ್ರಿಮೆಂಟ್ಸ್ ಮತ್ತು ಸಂಸ್ಥೆಗಳ ಸ್ಥಾಪನೆ ಆಗಿರುತ್ತೆ. ಅದೇ ರೀತಿ ಅದರಿಂದ ಏನಾಗುತ್ತೆ ಅಂದ್ರೆ ರೆಸ್ಟ್ರಿಕ್ಷನ್ಸ್ ಕಡಿಮೆ ಆಗುತ್ತೆ, ಸ್ಮೂತ್ ಆಗಿ ನಾವು ಫಂಕ್ಷನ್ ಅನ್ನ ಮಾಡಬಹುದು, ಬಿಸ್ನೆಸ್ ಅನ್ನ ಮಾಡಬಹುದು. ಮುಂದಿನ ತರಗತಿಯಲ್ಲಿ ನಾವು IMF ಮತ್ತೆ ವರ್ಲ್ಡ್ ಬ್ಯಾಂಕ್ ಬಗ್ಗೆ ತಿಳಿದುಕೊಳ್ಳೋಣ. ಥ್ಯಾಂಕ್ ಯು.